ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರ ಒಂದು ಸೀಕ್ರೆಟ್ ಮೆಸೇಜಸ್ ನಿಮಗೋಸ್ಕರ ಏನಿದೆ, ಹೌ ದೇ ಆರ್ ಫೀಲಿಂಗ್ ಕರೆಂಟ್ಲಿ ನೋಡೋಣ. ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಕ್ರಿಸ್ಟಲ್ಸ್ ಯಾರಿಗೆಲ್ಲ ಬೇಕು ಅವರು ಸಹ ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಏಪ್ರಿಲ್ 14th ನಾನು ಟ್ಯಾರೋ ಕೋರ್ಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಲೈವ್ ವರ್ಕ್ಶಾಪ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಟ್ಯಾರೋ ಕಲಿಯೋದಕ್ಕೋಸ್ಕರ ಅವರು ಈ ಒಂದು ವೆಬಿನಾರ್ನ ಜಾಯಿನ್ ಆಗಬಹುದು. ಡೋಂಟ್ ಮಿಸ್ ದ ಅಪರ್ಚುನಿಟಿ. ಸೊ ಯು ಕ್ಯಾನ್ ಬಿಲ್ಡ್ ಯುವರ್ ಕೆರಿಯರ್ ವಿತ್ ಟ್ಯಾರೋ ಬೈ ಲರ್ನಿಂಗ್ ದಿಸ್. ಆ್ಯಂಡ್ ಯಾರ ಸಹಾಯ ಇಲ್ಲದೆ ನಿಮ್ಮ ಒಂದು ಲೈಫ್ನ ನೀವೇ ಒಂದು ಪ್ರಿಡಿಕ್ಟ್ ಮಾಡ್ಕೋಬಹುದು ಈ ಒಂದು ಟ್ಯಾರೋ ಮುಖಾಂತರ. ಸೊ ಇಂಟ್ರೆಸ್ಟ್ ಇರೋರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗೈಸ್, ಇಲ್ಲಿ ನಾನು 2 ಪೈಲ್ಗಳನ್ನು ಇಟ್ಟಿದ್ದೀನಿ, 2 ಸ್ಟೋನ್ಗಳನ್ನು ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡ್ಕೋಬಹುದು. ಓಕೆ, ಗ್ರೀನ್ ಕಲರ್ ಸ್ಟೋನ್ ಆ್ಯಂಡ್ ಯೆಲ್ಲೋ ಕಲರ್ ಸ್ಟೋನ್, ಯಾವ ಒಂದು ಸ್ಟೋನ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪಾರ್ಟ್ನರ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಇಂಟ್ಯೂಷನ್ಸ್ ಯಾವ ಒಂದು ಸ್ಟೋನ್ ಹೇಳುತ್ತೆ ಆ ಒಂದು ಸ್ಟೋನ್ನ ಚೂಸ್ ಮಾಡ್ಕೊಳ್ಳಿ. ಅಕ್ಯುರೇಟ್ ಆಗಿರುವಂತಹ ರೀಡಿಂಗ್ ನಿಮಗೆ ಸಿಗುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಹೇ ಪೈಲ್ ನಂಬರ್ 1, ಗ್ರೀನ್ ಕಲರ್ ಯಾರು ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ನೋಟ್ಸ್ ಏನೆಲ್ಲ ಇದೆ, ಅವರ ಒಂದು ಮೆಸೇಜಸ್ ಏನಿದೆ, ಭಾವನೆಗಳು ಏನಿದೆ ನೋಡೋಣ. ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ಓಕೆ, ಈ ಪರ್ಸನ್ ನಿಮ್ಮ ಕೈಗಳನ್ನ ಹಿಡ್ಕೋಬೇಕು ಅಂದ್ಕೊಳ್ತಾ ಇದ್ದಾರೆ. ಬಹುಶಃ ಲಾಂಗ್ ಡಿಸ್ಟೆನ್ಸಲ್ಲಿ ಇಲ್ಲಿ ಇದ್ದೀರಾ ಅಂತ ಹೇಳ್ಬೋದು. ಸುಮಾರು ದಿನ ಆಯಿತು ಮೀಟ್ ಆಗಿ ಅಥವಾ ಕಮ್ಯುನಿಕೇಟ್ ಮಾಡಿ. ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನು ಯಾವಾಗಲೂ ಪ್ರೀತಿ ಮಾಡ್ತಾರೆ ಅಂತ ಹೇಳಬಹುದು. ಲೈಫ್ ಲಾಂಗ್ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೀ ಲಾಫ್ ವೆನ್ ಐ ಡೋಂಟ್ ಇವನ್ ವಾಂಟ್ ಟು ಸ್ಮೈಲ್. ಓಕೆ, ಸೊ ಈ ಒಂದು ಪರ್ಸನ್ ಹೇಳ್ತಾ ಇದ್ದಾರೆ ಯಾವಾಗಲೂ ಇವ್ರು ಸ್ಯಾಡ್ ಇದ್ದಾಗೆಲ್ಲ ನೀವು ನಿಮ್ಮ ಒಂದು ಕಾಲ್, ನಿಮ್ಮ ಒಂದು ಮೆಸೇಜ್ ಇವ್ರನ್ನ ಖುಷಿ ಪಡಿಸುತ್ತೆ ಅಂತ ಹೇಳಬಹುದು. ಯಾವಾಗಲೂ ಸ್ಯಾಡಲ್ಲಿ ಇದ್ದಾಗಲೂ ಸಹ ಅವ್ರನ್ನ ನೀವು ನಗಿಸ್ತಾ ಇದ್ರಿ. ಸೊ ಇವನ್ ಅವರು ನಗಬೇಕು ಅಂದ್ಕೊಳ್ಳದೇ ಇರೋ ಟೈಮಲ್ಲೂ, ಖುಷಿಯಾಗಿ ಇರಬಾರ್ದು ಅನ್ನೋ ಟೈಮಲ್ಲೂ ಕೂಡ ನೀವು ಅವ್ರನ್ನ ಖುಷಿಯಾಗಿ ನೋಡ್ಕೊಂಡಿದ್ದೀರಾ. ಸೊ ನನಗೆ ಯಾರೂ ಇಲ್ಲ ಅನ್ನೋ ಟೈಮಲ್ಲೂ ಸಹ ಅವ್ರನ್ನ ನೀವು ನೋಡ್ಕೊಂಡಿದ್ದೀರಾ. ಸೊ ಅದಕ್ಕೋಸ್ಕರ ಅವ್ರು ಹ್ಯಾಪಿ ಫೀಲ್ ಮಾಡ್ತಾ ಇದ್ದಾರೆ. ಬಿ ಹ್ಯಾಪಿ ವೇರ್ ಎವರ್ ಯು ಆರ್. ಓಕೆ, ಸೊ ನೀನೆಲ್ಲೇ ಇರು, ಹೇಗೆ ಇರು, ಒಟ್ಟಿನಲ್ಲಿ ಚೆನ್ನಾಗಿರು, ಹ್ಯಾಪಿಯಾಗಿರು ಅಂತ ಹೇಳ್ತಾ ಇದ್ದಾರೆ. ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು ಇಲ್ಲಿ ಕೆಲವರು. ಓಕೆ, ಐ ಲವ್ ವಾಚಿಂಗ್ ಯು ಪ್ಲೇ ಸ್ಪೋರ್ಟ್ಸ್. ಓಕೆ, ಸೊ ಇಲ್ಲಿ ನೀವೇನಾದರೂ ಸ್ಪೋರ್ಟ್ಸ್ ಆಡ್ತಾ ಇದ್ದೀರಾ ಅಥವಾ ನಿಮ್ಮ ಒಂದು ಫೇವ್ರೆಟ್ ಸ್ಪೋರ್ಟ್ಸ್ ಯಾವುದಾದ್ರೂ ಇರಬಹುದು. ನೀವು ಒಂದು ಕೆರಿಯರ್ನ ಅದರಲ್ಲಿ ಬಿಲ್ಡ್ ಮಾಡ್ಕೊಳ್ತಾ ಇರಬಹುದು. ಈ ಪರ್ಸನ್ಗೆ ನೀವು ಆಡೋದು ಅಂದರೆ ತುಂಬ ಇಷ್ಟ. ಸೊ ಅದು ಇವ್ರಿಗೆ ಯಾವಾಗಲೂ ಖುಷಿ ಸಿಗುತ್ತೆ. ಅದಕ್ಕೋಸ್ಕರನೇ ನೀವು ಆಡ್ತಿರೋ ಅನ್ನೋದನ್ನು ನೋಡೋದಕ್ಕೋಸ್ಕರನೇ ನಿಮ್ಮನ್ನು ಮೀಟ್ ಆಗೋದಕ್ಕೆ ಬರ್ತಾಯಿದ್ರು, ಎನ್ಕರೇಜ್ ಮಾಡ್ತಾಯಿದ್ರು. ನಿಮ್ಮ ಒಂದು ಗೋಲ್ಸ್ಗೆ ಎಲ್ಲದಕ್ಕೂ ಎನ್ಕರೇಜ್ ಇವ್ರು ಮಾಡ್ತಾರೆ ಅಂತ ಹೇಳಬಹುದು. ಐ ಲೈಕ್ ಯು ವೆರಿ ಮಚ್. ನಾನು ತುಂಬ ಇಷ್ಟಪಡ್ತೀನಿ ನಿನ್ನ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಇನ್ಕಂಪ್ಲೀಟ್ ವಿತೌಟ್ ಯು. ನೀನಿಲ್ಲ ಅಂದರೆ ಇನ್ಕಂಪ್ಲೀಟ್ ಅಂತ ಬರ್ತಾ ಇದೆ. ಸೊ ನೀವು ಅವ್ರ ಜೊತೆ ಇದ್ರೇ ಅವ್ರಿಗೆ ಕಂಪ್ಲೀಟ್ ಅನ್ನೋ ಫೀಲ್ ಆಗೋದು, ಇಲ್ಲ ಅಂದರೆ ಅವ್ರು ಇನ್ಕಂಪ್ಲೀಟ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ಸೊ ನಾನು ತುಂಬ ಲಕ್ಕಿ, ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ನಿನ್ನನ್ನು ನನ್ನ ಲೈಫಲ್ಲಿ ಪಡ್ಕೊಳ್ಳೋದಕ್ಕೆ, ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಐ ವಿಲ್ ಕಮ್ ಬ್ಯಾಕ್ ವೆನ್ ಐ ಆಮ್ ರೆಡಿ. ಐ ವಿಲ್ ಕಮ್ ಬ್ಯಾಕ್ ವೆನ್ ಐ ಆಮ್ ರೆಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಹುಶಃ ನೀವೇನಾದರೂ ಕಮಿಟ್ಮೆಂಟಿಗೋಸ್ಕರ ಕಾಯ್ತಾ ಇದ್ದೀರಾ ಅಂತಂದರೆ, ಅಥವಾ ಕಮಿಟ್ಮೆಂಟಿಗೆ ಅಥವಾ ನಿಮ್ಮ ಪರ್ಸನ್ ವಾಪಸ್ ಬರಬೇಕು ಅಂತಂದರೆ ಅವ್ರ ಲೈಫಲ್ಲಿ ಕೆಲವೊಂದಷ್ಟು ಇಶ್ಯೂಸ್ ನಡೀತಾ ಇರಬಹುದು. ಅವರು ಹೊರಗೆ ಬರಬೇಕು. ಸೊ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ವಾಪಸ್ ನಿಮ್ಮ ಹತ್ರ ಬರ್ತಾರೆ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ವೇಟ್ ಮಾಡುವಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನಿಮಗೆ. ಐ ಸ್ಪೈ ಆನ್ ಯು. ಸೊ ಇವ್ರು ನಿಮ್ಮನ್ನ ನೋಡ್ತಾ ಇದ್ದಾರೆ, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲದೇ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಬಹುದು. ಬಹುಶಃ ಅವರು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ಬೋದು, ನೋಡ್ತಾ ಇರ್ಬೋದು ನಿಮ್ಮ ಒಂದು ಆ್ಯಕ್ಟಿವಿಟೀಸ್ನ. ದೇರ್ ಈಸ್ ಸೋ ಮಚ್ ಐ ವಾಂಟ್ ಟು ಸೇ ಟು ಯು. ತುಂಬ ಇದೆ ನಿನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ದಾರೆ.
ಐ ಆಮ್ ಸಾರಿ ಫಾರ್ ಹರ್ಟಿಂಗ್ ಯು. ಸಾರಿ ಕೇಳ್ತಾ ಇದ್ದಾರೆ ನಿಮ್ಮನ್ನು ನೋವು ಮಾಡಿರೋದಕ್ಕೆ, ನಿಮಗೆ ದುಃಖ ಕೊಟ್ಟಿರೋದಕ್ಕೆ. ಬಹುಶಃ ಮಾತಲ್ಲೇ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಬಂದಿದೆ. ನೀವೊಂದು ಹೇಳಿದ್ದೀರಾ, ಅವರೊಂದು ಹೇಳಿದ್ದಾರೆ. ಅದಕ್ಕೆ ಈಗ ಅವರು ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಎಕ್ಸೈಟ್ ಆಗಿದ್ದಾರೆ ಈ ಪರ್ಸನ್ ಅವರ ಫೀಲಿಂಗ್ಸ್ನ ಹೇಳ್ಕೊಳ್ಳೋದಕ್ಕೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮೆಸೇಜ್, ಲಿಸ್ನಿಂಗ್ ಮ್ಯೂಸಿಕ್. ಸೊ ಇವರು ಮ್ಯೂಸಿಕ್ ಲವರ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಥವಾ ನೀವೇನಾದರೂ ಸಿಂಗರ್ ಆಗಿದ್ದರೆ ನಿಮ್ಮ ಸಾಂಗ್ಸ್ಗಳನ್ನ ಅವ್ರು ಕೇಳ್ತಾ ಇರಬಹುದು. ಡೋಂಟ್ ಚೀಟ್ ಆನ್ ಮೀ. ಓಕೆ, ನನ್ನ ಚೀಟ್ ಮಾಡಬೇಡ ನೀನು ಅಂತ ಬರ್ತಾ ಇದೆ. ವಿ ಆರ್ ಪರ್ಫೆಕ್ಟ್ ಮ್ಯಾಚ್. ಓಕೆ, ಈ ಪರ್ಸನ್ ಯಾವಾಗಲೂ ಅಂದ್ಕೊಳ್ಳೋದು ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಅಂತ, ನೀವಿಬ್ಬರು ಸೋಲ್ಮೇಟ್ ಕನೆಕ್ಷನ್ ಅಂತ ಯಾವಾಗಲೂ ಅಂದ್ಕೊಳ್ತಾ ಇರ್ತಾರೆ. ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಹೇ ಪೈಲ್ ನಂಬರ್ 2, ಯಾರೆಲ್ಲ ಯೆಲ್ಲೋ ಕಲರ್ ಚೂಸ್ ಮಾಡಿದ್ದೀರಾ ಅವ್ರಿಗೋಸ್ಕರ ನಿಮ್ಮ ಪರ್ಸನ್ ಸೀಕ್ರೆಟ್ ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ. ಐ ವಾಂಟ್ ಗೋ ಲಾಂಗ್ ಡ್ರೈವ್ ವಿತ್ ಯು. ಓಕೆ, ಸೊ ನಿಮ್ಮ ಜೊತೆ ಲಾಂಗ್ ಡ್ರೈವ್ ಹೋಗಬೇಕು ಅಂದ್ಕೊಳ್ತಾ ಇದ್ದಾರೆ ಈ ಪರ್ಸನ್. ಐ ಲವ್ ದಟ್ ಯು ಲವ್ ಮೀ ಜಸ್ಟ್ ದ ವೇ ಐ ನೀಡ್ ಯು ಟು. ಓಕೆ, ಅವರಿಗೆ ಯಾವ ರೀತಿ ಪರ್ಸನ್ ಬೇಕಾಗಿತ್ತು, ಯಾವ ರೀತಿ ಪ್ರೀತಿ ಬೇಕಾಗಿತ್ತು, ಅದೇ ರೀತಿಯ ಪ್ರೀತಿ ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ. ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ವೆನ್ ಐ ಫೆಲ್ ಇನ್ ಲವ್ ವಿತ್ ಯು ಸೋ ಮಚ್. ಓಕೆ, ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿಯಾಗಿದೆ, ಯಾವಾಗ ಇಷ್ಟೊಂದು ಕನೆಕ್ಟಿವಿಟಿ, ಇಷ್ಟೊಂದು ಅಟ್ಯಾಚ್ಮೆಂಟ್ ನಿಮ್ಮ ಮೇಲೆ ಬೆಳೆದಿದೆ ಅಂತ ಅವ್ರಿಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ವಿಶ್ ಐ ವುಡ್ ನಾಟ್ ಹ್ಯಾವ್ ಸ್ಪೋಕನ್ ಇನ್ ಆ್ಯಂಗರ್ ಐ ಲವ್ ಯು. ಓಕೆ, ನಿಮ್ಮ ಪರ್ಸನ್ ನಿಮ್ಮ ಜೊತೆ ಸಿಟ್ ಮಾಡಿರೋದಕ್ಕೆ, ನಿಮ್ಮ ಜೊತೆ ಆರ್ಗ್ಯುಮೆಂಟ್ಸ್ ಮಾಡಿರೋದಕ್ಕೆ, ಕೋಪದಲ್ಲಿ ಮಾತಾಡ್ತಿರೋದಕ್ಕೆ ತುಂಬಾ ರಿಗ್ರೆಟ್ ಫೀಲ್ ಆಗ್ತಾ ಇದ್ದಾರೆ ಅಂತ ಹೇಳಬಹುದು. ಆ ಥರ ಮಾತಾಡಬಾರ್ದಾಗಿತ್ತು, ನಿಮ್ಗೆ ನೋವು ಕೊಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇಂಟೆನ್ಷನಲಿ ಮಾಡಿದ್ದಲ್ಲ, ಆಗೋಗಿರೋದು, ಕೋಪದಲ್ಲಿ ಆಗೋಗಿರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಮೋಸ್ಟ್ಲಿ ಅವರು ಗಿಲ್ಟಲ್ಲಿದ್ದಾರೆ. ಗಿಲ್ಟಿಂದ ಸಾರಿನೂ ಸಹ ಕೇಳಿರಬಹುದು ನಿಮಗೆ. ಐ ಪ್ರಾಮಿಸ್ ಟು ಲವ್ ಯು ಫಾರ್ ಎವರ್. ಓಕೆ, ಸೊ ಅವ್ರು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ ಯಾವಾಗಲೂ ನಿಮ್ಮನ್ನು ಪ್ರೀತಿಸ್ತೀನಿ ಅಂತ. ಯು ಪ್ಲೀಸ್ ಡೋಂಟ್ ಪ್ರೆಷರ್ ಆನ್ ಮೀ. ಓಕೆ, ಇಲ್ಲಿ ಬಹುಶಃ ಏನಾದರೂ ಮ್ಯಾರೇಜ್ ಕಮಿಟ್ಮೆಂಟಿಗೋಸ್ಕರ ಅಥವಾ ಯಾರಾದರೂ ಫೋನ್ ನಂಬರ್ ಬ್ಲಾಕ್ ಇದೆ ಅನ್ಬ್ಲಾಕ್ ಮಾಡು ಅಂತ ತುಂಬಾ ಬೇರೆ ಬೇರೆ ನಂಬರ್ಗಳಿಂದ ನೀವೇನಾದರೂ ಕಾಲ್ ಮಾಡ್ತಾ ಇದ್ದರೆ, ಅಥವಾ ಮ್ಯಾರೇಜ್ ಕಮಿಟ್ಮೆಂಟಿಗೋಸ್ಕರ ಕಾಯ್ತಾ ಇದ್ದರೆ, ಫೋರ್ಸ್ ಮಾಡ್ತಾ ಇದ್ದರೆ, ಪ್ರೆಷರ್ ಹಾಕಬೇಡ ಅಂತ ಹೇಳ್ತಾ ಇದ್ದಾರೆ ಈ ಪರ್ಸನ್. ಐ ಮಿಸ್ ಯು. ಓಕೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಐ ಕೇರ್ ಟು ಮಚ್ ಅಬೌಟ್ ಅದರ್ಸ್ ಥಿಂಕ್ ರೈಟ್ ನೌ, ವಾಟ್ ಅದರ್ಸ್ ಥಿಂಕ್ ರೈಟ್ ನೌ. ಓಕೆ, ಸೊ ಇವರು ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡೋದಕ್ಕಿಂತ ಹೊರಗಿನ ಜಗತ್ತು ನಿಮ್ಮಿಬ್ಬರ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಏನು ಹೆಸರು ಕೊಡ್ತಾರೆ, ಯಾರಾದರೂ ಏನಾದರೂ ಅಂದ್ಕೊಂಡ್ರೆ ಏನು ಅಂತ ಮೂರನೇ ವ್ಯಕ್ತಿಗಳ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಬೇರೆದವ್ರ ಬಗ್ಗೆನೇ ಯಾವಾಗಲೂ ಇವರು ಯೋಚನೆ ಮಾಡಿ ತುಂಬ ಓವರ್ ಥಿಂಕ್ ಮಾಡ್ತಾರೆ. ನೀವು ತುಂಬ ಬೋಲ್ಡ್ ಆಗಿದ್ದೀರಾ, ಬಟ್ ಈ ಪರ್ಸನ್ ತುಂಬಾ ಭಯ ಪಡ್ತಾರೆ ಬೇರೆದವ್ರಿಗೋಸ್ಕರ. ಸೊ ನೀವು ಯಾವಾಗಲೂ ಹೇಳ್ತಾ ಇರಬಹುದು ನಾವು ನಮಗೋಸ್ಕರ ಬದುಕಬೇಕು ಅಂತ. ನೋ, ಬಟ್ ಈ ಪರ್ಸನ್ ಯಾವಾಗಲೂ ಹೇಳೋದು ನಾವು ಸೊಸೈಟಿಯಲ್ಲಿದ್ದೀವಿ, ಸೊಸೈಟಿ ಬಗ್ಗೆನೂ ಸ್ವಲ್ಪ ಹೆದರಬೇಕಾಗತ್ತೆ ಅಂತ. ಈ ರೀತಿ ಕೆಲವೊಂದಷ್ಟು ಕನ್ವರ್ಸೇಷನ್ಸ್ ನಿಮ್ಮಿಬ್ಬರ ಮಧ್ಯೆ ಆಗ್ತಾ ಇರಬಹುದು. ಪಾಸ್ಟ್ ಲೈಫ್ ಕನೆಕ್ಷನ್ ಆರ್ ಕಾರ್ಮಿಕ್ ರಿಲೇಷನ್. ಓಕೆ, ಕೆಲವರು ಪಾಸ್ಟ್ ಲೈಫ್ ಕನೆಕ್ಷನಲ್ಲಿದ್ದೀರಾ, ಕೆಲವರು ಕಾರ್ಮಿಕಲ್ಲಿದ್ದೀರಾ. ಐ ನೀಡ್ ಟು ಸಾರ್ಟ್ ಥಿಂಗ್ಸ್ ಔಟ್ ಫಸ್ಟ್ ಬಿಫೋರ್ ಐ ಕ್ಯಾನ್ ಕಮ್ ಟು ಯು. ಸೊ ಕೆಲವೊಂದು ವಿಚಾರಗಳನ್ನು ಸಾರ್ಟ್ ಔಟ್ ಮಾಡ್ಕೋಬೇಕಾಗಿದೆ ನಿನ್ನ ಹತ್ರ ಬರೋದಕ್ಕೂ ಮುಂಚೆ. ಸೊ ಸ್ವಲ್ಪ ಟೈಮ್ ಕೊಡು ಅಂತ ಹೇಳ್ತಾ ಇದ್ದಾರೆ. ಹೌ ಆರ್ ಯು, ಹೇಗಿದೆಯಾ? ಐ ಫೀಲ್ ಸೋ ಸೇಫ್ ವಿತ್ ಯು. ನಾನು ನಿನ್ನ ಜೊತೆ ಇದ್ದರೆ ನಾನು ಸೇಫಾಗಿ ಫೀಲ್ ಮಾಡ್ತೀನಿ, ಸೆಕ್ಯೂರ್ಡಾಗಿ ಫೀಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ನೀಡ್ ಯು ಟು ಹೆಲ್ಪ್ ಮೀ. ಓಕೆ, ನಿಮ್ಮಿಂದ ಅವ್ರಿಗೆ ಸಹಾಯ ಬಯಸ್ತಾ ಇದ್ದಾರೆ. ಬಹುಶಃ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇವ್ರ ಲೈಫಲ್ಲಿ ಆಗ್ತಾ ಇದೆ. ಫ್ಯಾಮಿಲಿ ಇಶ್ಯೂಸ್ ಆಗ್ತಾ ಇದೆ, ಕೆರಿಯರ್ ಇಶ್ಯೂ ಆಗ್ತಾ ಇದೆ. ಅದರಿಂದ ಹೊರಗೆ ಬರೋದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಬರ್ತಾ ಇದೆ. ಆ್ಯಂಡ್ ಪ್ಲೀಸ್ ಅನ್ಬ್ಲಾಕ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಬಹುಶಃ ಇಲ್ಲಿ ಅವ್ರು ಬ್ಲಾಕ್ ಮಾಡಿದ್ದಾರೆ ಅಂತ ನೀವು ಸಹ ಬ್ಲಾಕ್ ಮಾಡಿರಬಹುದು. ಬಟ್ ನಾವು ಅವ್ರು ನಿಮ್ಮನ್ನ ಅನ್ಬ್ಲಾಕ್ ಮಾಡಿರಬಹುದು, ಬಟ್ ನೀವು ಅನ್ಬ್ಲಾಕ್ ಮಾಡಿಲ್ಲ, ಅದಕ್ಕೋಸ್ಕರ ಅವ್ರು ಅನ್ಬ್ಲಾಕ್ ಮಾಡು ಅಂತ ಹೇಳ್ತಿದ್ದಾರೆ. ಐ ಆಮ್ ಥ್ಯಾಂಕ್ಫುಲ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ಓಕೆ,
ಸೊ ಈ ಪರ್ಸನ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಆಗಿದ್ದಾರೆ ನೀವು ಅವ್ರ ಲೈಫಲ್ಲಿ ಬಂದಿರೋದಕ್ಕೆ. ಆ್ಯಂಡ್ ನೀವು ಅವ್ರ ಲೈಫಲ್ಲಿ ಬಂದಮೇಲೆ ತುಂಬ ಅಂದರೆ ತುಂಬ ಬದಲಾವಣೆಗಳಾಗಿದೆ ಅವ್ರ ಲೈಫಲ್ಲಿ. ತಾಳ್ಮೆ ಅನ್ನೋದು ಕಲ್ತಿದ್ದಾರೆ ಅಂತ ಹೇಳ್ಬೋದು ಈ ಪರ್ಸನ್. ಲೈಫ್ನ ನೋಡುವಂಥ ದೃಷ್ಟಿಕೋನ ಬದಲಾಗಿದೆ ಅಂತ ಹೇಳಬಹುದು. ಲೈಫ್ ಪರ್ಸ್ಪೆಕ್ಟಿವ್ಸ್ ತುಂಬ ಚೇಂಜ್ ಆಗಿದೆ ಅಂತ ಹೇಳಬಹುದು. ಐ ನೀಡ್ ಯು ಇನ್ ಮೈ ಲೈಫ್, ನನಗೆ ನೀನು ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಕಮೆಂಟಲ್ಲಿ ತಿಳಿಸಿ ಯಾವ ಒಂದು ಫೈಲ್ನ ಚೂಸ್ ಮಾಡಿದ್ದೀರಾ ಅಂತ. ಗಾಡ್ ಬ್ಲೆಸ್ ಯು ಆಲ್.